ಬಂದಿದ್ದೀವಿ. ಈ ಬೆಟ್ಟದಲ್ಲಿ ವಿಶೇಷತೆ ಏನು ಅಂದ್ರೆ ಒಬ್ಬ ದೊರೆ ಕಟ್ಟಿಸಿರ್ತಕ್ಕಂಥ ದೇವಸ್ಥಾನ. ದೇವರ ದರ್ಶನ ಪಡಿತಾ ಇದ್ದಾರೆ. ಬೆಳಗ್ಗೆ ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಅಮರಗಿರಿ ಅರಸೀಕೆರೆಯ ಮಾಲಿಕಲ್ಲು ತಿರುಪತಿಯ ಬೆಟ್ಟಕ್ಕೆ ಬಂದಿದ್ದೀವಿ. ಈ ಬೆಟ್ಟದಲ್ಲಿ ವಿಶೇಷತೆ ಏನು ಅಂದ್ರೆ ಒಬ್ಬ ದೊರೆ ಕಟ್ಟಿಸಿರ್ತಕ್ಕಂಥ ದೇವಸ್ಥಾನ. ಇವತ್ತು ಏಕಾದಶಿಯ ಪ್ರಯುಕ್ತವಾಗಿ ಇಡೀ ಸಮಸ್ತ ಸುತ್ತಮುತ್ತ ಹಳ್ಳಿಯ ಜನರೆಲ್ಲರೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಇಲ್ಲಿನ ವಿಶೇಷತೆ ಏನು ಅಂದ್ರೆ ಪ್ರತಿ ವರ್ಷ ಕೂಡ ಅಂದ್ರೆ ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ದಂಪತಿಗಳು ಈ ದೇವಸ್ಥಾನವನ್ನು ಹತ್ತುವಂತ ವಾಡಿಕೆಯಾಗಿದೆ. ಈ ವಾಡಿಕೆಯ ನಂತರ ಪ್ರತಿನಿತ್ಯ ಅಂದ್ರೆ ಸ್ವಾಮಿಗೆ ಮೇಲ್ಭಾಗದಲ್ಲಿ ಏನ್ ಪೂಜೆ ಆಗೋದಿಲ್ಲ, ಕೆಳಭಾಗದಲ್ಲಿ ಮಾತ್ರ ಪೂಜೆಯನ್ನ ಆಗ್ತಕ್ಕಂಥದ್ದು. ನೋಡೋಣ ಇವತ್ತು ಬೆಟ್ಟವನ್ನ ಹತ್ತಾ ಇದ್ವಿ. ಬೆಟ್ಟವನ್ನ ಹತ್ತಿ ಮೇಲ್ಗಡೆ ಅಮರಗಿರಿಯನ್ನಾತ ಎಷ್ಟು ಭವ್ಯವಾಗಿದ್ದಾನೆ ಅಂತಕ್ಕಂಥದ್ದನ್ನ ನೋಡಿ ಬರೋಣ. ನಿಮ್ಮ ಹೆಸರು? ನಾಗೇಶ್. ಯಾವ ಊರಿಂದ? ಚಿಕ್ಕಮಗಳೂರು. ಅಂದ್ರೆ ನಿಮ್ ಮಂದೇವ್ರ? ಬರ್ತಾ ಇರ್ತಾರೆ. ಏನು ವಿಶೇಷತೆ ದೇವಸ್ಥಾನದ್ದು? ಯಾವಾಗಿಂದ ಬರ್ತಾ ಇದ್ದೀರಾ? 6 ವರ್ಷದಿಂದ ಬರ್ತಾ ಇದ್ದೀರಾ ದೇವಸ್ಥಾನಕ್ಕೆ. ಹೇಗೆ ಅನ್ನಿಸ್ತಾ ಇದೆ? ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗಬೇಕು, ಆದ್ರೂ ಕೂಡ ಎಲ್ಲ ನಡೀತಾ ಇದೆ. ಇಂಪ್ರೂವ್ಮೆಂಟ್ ಆದ್ರೆ ಇನ್ನೂ ಜಾಸ್ತಿ ಭಕ್ತಾದಿಗಳು ಬರ್ತಾರೆ, ಭಗವಂತನ ಸೇವೆ ಮಾಡ್ತಾರೆ. ಚೆನ್ನಾಗಿದೆ. ಅಂದ್ರೆ ಈ ವರ್ಷ ಅತಿ ಜನಸಂಖ್ಯೆ ಜಾಸ್ತಿ ಇದೆ, ಏನ್ ಅನಿಸುತ್ತೆ? ಒಂದು ವರ್ಷ ಜಾಸ್ತಿ ಇರುತ್ತೆ, ಒಂದು ವರ್ಷ ಕಮ್ಮಿ ಇರುತ್ತೆ. ಇನ್ನು ಮತ್ತು ವೈದ್ಯಂತ ಇರುತ್ತೆ, ಅವಾಗ ಕಮ್ಮಿ ಇರುತ್ತೆ. ಇವಾಗಿದೆ. ಚಿಕ್ಕಮಗಳೂರಿಂದ ಇಲ್ಲಿ ದರ್ಶನಕ್ಕೆ ಬಂದಿದ್ದೀರಾ? ಓಕೆ, ಥ್ಯಾಂಕ್ ಯು. ಗೋವಿಂದನಾಥ ಪಾದಗಳಿಗೆ ನಮಸ್ತೆ. ಈ ಕ್ಷೇತ್ರಪಾಲಕರಾದ ಶ್ರೀ ವೆಂಕಟೇಶ್ವರ ಗೋವಿಂದಸ್ವಾಮಿಯವರು ಈ ಜಗತ್ತಿಗೆ ಆಧಾರ ಸ್ತಂಭ. ಯಾವ ಸಂದರ್ಭ ಭಕ್ತಾದಿಗಳು ಬರ್ತಾರೆ ಮತ್ತು ಕಷ್ಟ ಸುಖಗಳನ್ನು ಇಲ್ಲಿ ತಂದು ಅವರಿಗೆ ಸಮರ್ಪಿಸ್ತಾರೆ. ಎಲ್ಲ ಕಷ್ಟಗಳನ್ನು ನಿರಾಮಯವಾಗಿ ಆ ಭಗವಂತ ಈ ಜಗತ್ತಿಗೆ ಸುಖ ಸಂಪದಗಳನ್ನು ಕೊಟ್ಟು ಎಲ್ಲ ಬಡವರು ಶ್ರೀಮಂತರು ಭೇದ ಭಾವ ಇಲ್ಲದೆ ಎಲ್ಲ ಭಕ್ತರಿಗೆ ಸರಿಸಮನಾಗಿ ನಿಂತು ಈ ಜಗತ್ತನ್ನು ಕಾಪಾಡಿ ಮಳೆ ಬೆಳೆ ದವಸ ಧಾನ್ಯ ಬಡವರು ಶ್ರೀಮಂತರು ಅನ್ನೋ ದೇವ ಭಾವದ ಇಲ್ಲದೆ ಈ ಜಗತ್ತನ್ನು ಕಾಪಾಡಬೇಕು. ಶ್ರೀಮನ್ನಾರಾಯಣ ಶ್ರೀಹರಿ ಗೋವಿಂದ ಗೋವಿಂದ. ಈ ಜಗತ್ತಿಗೆ ಆಧಾರವೇ ಶ್ರೀಮನ್ನಾರಾಯಣ. ಅವನು ಯಾವ ಸಂದರ್ಭದಲ್ಲೂ ಕಷ್ಟ ಹೋಗೋದು ಎಲ್ಲ ಸರ್ವಸಂಪದನಾದ ದೇವ. ಸರ್ವ ಸಂಪದ ಒಂದು ಮಾನವ ರೂಪದಲ್ಲಿ, ಒಂದು ವಸ್ತು ರೂಪದಲ್ಲಿ, ಒಂದು ಅನ್ನ ರೂಪದಲ್ಲಿ, ಒಂದು ಬಟ್ಟೆ ರೂಪದಲ್ಲಿ, ಒಂದು ದವಸಧಾನ್ಯ ರೂಪದಲ್ಲಿ ಸಕಲ ಸಂಪನ್ನನಾದ ಗೋವಿಂದ ಎಲ್ಲ ಜೀವರಾಶಿಗಳಲ್ಲೂ ಅವನಿದ್ದಾನೆ. ಅವನಿಲ್ಲದ ಜಗತ್ತು ಯಾವ ಕ್ಷಣವೂ ಇರುವುದಿಲ್ಲ. ಅವನಿರುವುದೇ ಜಗತ್ತು, ಅವನಿದ್ದರೇ ಜಗತ್ತು. ಆ ಜಗತ್ತೇ ಈ ಗೋವಿಂದ. ಶ್ರೀಮನ್ನಾರಾಯಣ ಯಾವಾಗಲೂ ಲಕ್ಷ್ಮಿ ಮತ್ತು ಮಹಾಪದ್ಮಾವತಿ ಶ್ರೀಮನ್ನಾರಾಯಣರ ಅಜರಾಮವಾಗಿ ಲೋಕರೂಢನಾಗಿ ಈ ಜಗತ್ತಿಗೆ ಬಂದು ಸಾವಿರಾರು ವರ್ಷಗಳೇ ಆಗಿದೆ. ಕಲ್ಕಿ ಅವತಾರವನ್ನು ಎತ್ತಿ ಈ ಜಗತ್ತನ್ನು ಕಾಪಾಡಿ ರಾಮ ಸೀತೆ ಲಕ್ಷ್ಮಣ ಭರತ ಶತ್ರುಘ್ನ ಈ ದೇಶ ಭರತಖಂಡ. ಇಲ್ಲಿ ರಾಮನ ಆಳ್ವಿಕೆಯಲ್ಲಿ ಭರತನೇ ಈ ಜಗತ್ತಿಗೆ ಆಧಾರ. ಈ ಭರತ ದೇಶ ಹೇಗೆ ಬಂತು ಅಂತಂದರೆ ರಾಮನ ನಾಮದಿಂದ ಮತ್ತು ಜೊತೆಯಲ್ಲಿ ಭರತ ಅನ್ನೋದು 4ನೇ ತಮ್ಮ ಆಗಿರ್ತಾರೆ. ಆ ಭರತಖಂಡನೇ ಈ ದೇಶಕ್ಕೆ, ಅದಕ್ಕೆ ಭರತ ಹೋಗಿ ಈಗ ಶ್ರೀ ಭಾರತ ಮಾತೆಯಾಗಿ ನೆಲೆಸಿದ್ದಾರೆ. ಅವರೇ ಈ ಶ್ರೀಮನ್ನಾರಾಯಣ ಕಲ್ಕಿ ಅವತಾರದಲ್ಲಿ ನಿಂತು ಜಗತ್ತಿನ ಸರ್ವಮಂಗಳನಾಗಿ ಕಾಪಾಡಲಿ ಅಂತೇಳಿ ಈ ದೇಶಕ್ಕೆ ಸಂಪನ್ನಾಗಿರುವ ಮಹಾವಿಷ್ಣುವಿಗೆ ನಮ್ಮ. ನಿಮ್ಮ ಹೆಸರು? ಎಚ್ ಕಂಚಪ್ಪ. ಯಾವ ಊರಿಂದ? ಕಡೂರಿಂದ. ಕಡೂರು ಹತ್ರ ಯಾವ ಊರು? ಚಿಕ್ಕಮಗಳೂರು ಜಿಲ್ಲೆ ಕಡೂರು. ಕಡೂರು ಏನಾ? ಓಕೆ, ಥ್ಯಾಂಕ್ ಯು. ಕಾಂತಾಯ ಕಲ್ಯಾಣ ಹಿರೇರ್ತಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಇದು ಅರಸೀಕೆರೆ ಮಾಲಿಕಲ್ ತಿರುಪತಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ. ಇವತ್ತು ಆಷಾಢ ಶುದ್ಧ ದ್ವಾದಶಿ. ಇಲ್ಲಿ ಬ್ರಹ್ಮರಥೋತ್ಸವ ನಡೀತಾ ಇದೆ. ದೇಶದ ನಾನಾ ಮೂಲೆಗಳಿಂದ ಭಕ್ತಾದಿಗಳು ಬೆಳಗ್ಗೆ 5 ಗಂಟೆಯಿಂದ ಸರದಿ ಸಾಲು ನಿಂತು ದೇವರ ದರ್ಶನ ಪಡಿತಾ ಇದ್ದಾರೆ. ಇವತ್ತು ಬೆಳಗ್ಗೆಯಿಂದಲೇ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ವಿಶೇಷ ಮುತ್ತಿನ ಅಲಂಕಾರ ಎಲ್ಲ ಮಾಡಿ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಸಂಜೆ 7 ಗಂಟೆವರೆಗೂ ತಳಗಡೆ ದರ್ಶನ ಇರುತ್ತೆ. ಬೆಳಗ್ಗೆ 3 ಗಂಟೆವರೆಗೂ ದರ್ಶನ ಇರುತ್ತೆ.
ಎಲ್ಲ ಪ್ರಪಂಚದ ಎಲ್ಲ ಮೂಲೆಗಳಿಂದ ಭಕ್ತಾದಿಗಳು ಬಂದು ದೇವರ ದರ್ಶನ ಮಾಡ್ತಾ ಇದ್ದಾರೆ. ಅಂದ್ರೆ ಇವತ್ತಿನ ಈ ಸಲ ವಿಶೇಷತೆ ಏನಿದೆ ಸ್ಪೆಷಲ್ ಆಗಿ? ವಸಿಷ್ಠರ ಕ್ಷೇತ್ರ ಇದು. ಅವ್ರು ತಪಸ್ಥಿತಿ ಮಾಡೋದಕ್ಕೋಸ್ಕರವಾಗಿ ಶ್ರೀನಿವಾಸನ ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದಾರೆ. ಆಷಾಢ ಶುದ್ಧ ದ್ವಾದಶಿನ ಈ ಕ್ಷೇತ್ರದ ತಪಸ್ಥಿತಿ ಆಗಿತ್ತು ಅವರಿಗೆ. ಆ ಜ್ಞಾಪಕಾರ್ಥವಾಗಿ ಆಷಾಢ ಶುದ್ಧ ದ್ವಾದಶಿ ಇವತ್ತು. ಹಾಗಾಗಿ ಇವತ್ತು ಬ್ರಹ್ಮರಥೋತ್ಸವ ನಡೀತಾ ಇದೆ. ಅಂದ್ರೆ ಕೆಳಗಡೆ ಸ್ವಾಮಿ ಶಯನೋತ್ಸವದಲ್ಲಿದೆ, ಇಲ್ಲಿ ನಿಂತ್ಕೊಂಡಿದೆ. ಅದೇ ಇದೆರಡರದ ವಿಶೇಷತೆ ಏನಿದೆ ಸಂಬಳ? ಮತ್ತೆ ಇದು ವಸಿಷ್ಠರ ಪ್ರತಿಷ್ಠೆ ಆಗಿರೋದ್ರಿಂದ ಇದು ಸ್ವಾಮಿ ಅವರು ಪ್ರತಿಷ್ಠಾಪನೆ ಮಾಡಿದ್ರಂತೆ. ಚಿತ್ರದುರ್ಗದ ಪಾಳ್ಯಗಾರರು ಜೀರ್ಣೋದ್ಧಾರ ಮಾಡಿ ಅವಾಗಿಂದ 900 ವರ್ಷದ ಪೂಜೆ ಆಗ್ತಾ ಇದೆ. ಅದೇ ಪಾಳ್ಯಗಾರರು ಇಲ್ಲೊಂದು ಕೆರೆ ಕಟ್ಟಕ್ಕೆ ಪ್ರಯತ್ನ ಮಾಡಿದ್ದಾರೆ, ಪೂಜೆ ಪುನಸ್ಕಾರಕ್ಕೆ ನೀರು ಬೇಕಾಗುತ್ತೆ ಅಂತ. ಆ ಕೆರೆಗೆ ಫೌಂಡೇಶನ್ ತೆಗಿಬೇಕಾದ್ರೆ ಅದು ಒಳಗಡೆ ಸಿಕ್ಕಿರೋ ಮೂರ್ತಿ ಒಳಗಡೆ ಗೋವಿಂದರಾಜ ಸ್ವಾಮಿ ಅದನ್ನ ಕೆಳಗಡೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂದ್ರೆ ಪ್ರತಿ ವರ್ಷಕ್ಕೊಮ್ಮೆ ಮಾತ್ರ ಇಲ್ಲಿ ಪೂಜೆ ಇರುತ್ತಾ? ವರ್ಷಕ್ಕೊಮ್ಮೆ ಮಾತ್ರ ಇಲ್ಲಿ ರಥೋತ್ಸವ ನಡೆಯುತ್ತೆ. ಪ್ರತಿ ಶನಿವಾರ ಪೂಜೆ ಆಗುತ್ತೆ ಬೆಟ್ಟದ ಕೆಳಗಡೆ. ವಿಶೇಷ ಬ್ರಹ್ಮೋತ್ಸವ ವರ್ಷಕ್ಕೊಂದಿನ ನಡೆಯುತ್ತೆ. ವೈಕುಂಠ ಏಕಾದಶಿ, ಶ್ರಾವಣ ಶನಿವಾರ ಎಲ್ಲ ಸ್ವಲ್ಪ ವಿಶೇಷವಾಗಿ ನಡೆಯುತ್ತೆ. ತುಂಬಾ ಜನ ಇರ್ತಾರೆ. ಅಂದ್ರೆ ಈ ವರ್ಷ ಏನು ಅಂತ ವಿಶೇಷತೆ ಏನು ಇಲ್ಲ? ವಿಶೇಷತೆ ಅಂದ್ರೆ ಭಾನುವಾರ ಬಂದಿರೋದೇ ವಿಶೇಷ. ನಿನ್ನೆ ಸುಮಾರು ಸಂಡೇ ರಜಾ ಇತ್ತು, ಹಾಗಾಗಿ ತುಂಬಾ ಜನ ಜಾಸ್ತಿ ಇದ್ದಾರೆ. ಮಾಮೂಲಿಗಿಂತ 1.5 ಕೋಟಿ ಜನ ಜಾಸ್ತಿ ಇದ್ದಾರೆ ಇವತ್ತು. ಇವತ್ತಿನ ವಿಶೇಷತೆ ತುಂಬಾ ಅತಿಯಾಗಿದೆ. ಹೌದು, ರಜಾ ಬಂದಿರೋದ್ರಿಂದ ತುಂಬಾ ಜನ ಇದ್ದಾರೆ ಇವತ್ತು. ಅಂದ್ರೆ ಸ್ವಾಮಿಗೆ ಬೆಳಗ್ಗೆಯಿಂದ ಪೂಜೆ ಕಾರ್ಯಕ್ರಮಗಳು ಪಂಚಾಮೃತ ಅಭಿಷೇಕ ಆಯ್ತು. 3 ಗಂಟೆಗೆ ಪಂಚಾಮೃತ ಅಭಿಷೇಕ ಆಯ್ತು. ಸಹಸ್ರನಾಮ, ಅಷ್ಟಾವಧಾನ ಸೇವೆ ಎಲ್ಲ ವಿಶೇಷ ಸೇವೆಗಳು ನಡೀತು. ಈಗ ದರ್ಶನಕ್ಕೆ ಅವಕಾಶ ಮಾಡ್ಕೊಂಡಿದ್ದೀವಿ. ಸಂಜೆ 3:30-4 ಗಂಟೆ ತನಕ ದರ್ಶನಕ್ಕೆ ಅವಕಾಶ ಇರುತ್ತೆ. ಅದಾದ್ಮೇಲೆ ಮತ್ತೆ ಏಕಾಂತ ಸೇವೆ ಆಗುತ್ತೆ ಸ್ವಾಮಿಗೆ. ಮತ್ತೆ ನಾಳೆ ಬೆಳಗ್ಗೆ ದರ್ಶನಕ್ಕೆ ಅವಕಾಶ ಇರುತ್ತೆ. ಮತ್ತೆ ಅದು ಕಳೆದ್ರೆ ಮಾಮೂಲಿ ಶನಿವಾರ ಬೆಳಗ್ಗೆ ಪೂಜೆ ಇರುತ್ತೆ. ಓಕೆ, ಥ್ಯಾಂಕ್ ಯು.